Audio Jungle. ಹಾಯ್ ಫ್ರೆಂಡ್ಸ್, ರೀಸೆಂಟಾಗಿ ಎಲ್ಲ ಕಡೆ ಒಂದೇ ಮಾತನಾಡುತ್ತಿದ್ದಾರೆ. ಸಮುದ್ರದೊಳಗೆ ಭಾರಿ ಬೃಹತ್ ಗಾತ್ರದ ಹಾವು ಇದೆ. ಇದು ಮಾತ್ರ ಹೊರಗಡೆ ಬಂದರೆ ಪ್ರಪಂಚ ಎಲ್ಲ ಕೊನೆಗೊಳ್ಳುತ್ತದೆ ಮತ್ತು ಭೂಮಿ ಇಲ್ಲಿಗೆ ಸರ್ವನಾಶವಾಗುತ್ತದೆ ಎಂದು ಭಾರಿ ವಿಡಿಯೋಗಳು ವೈರಲ್ ಆಗುತ್ತಿವೆ. ಈ ಹಾವು ಫುಲ್ ಪವರ್ಫುಲ್ ಹಾವಾಗಿದೆ. ಇದು ಪ್ರಪಂಚ ಎಲ್ಲವನ್ನು ನಾಶ ಮಾಡುತ್ತದೆ ಎಂದು ಸುದ್ದಿ ಎಲ್ಲೆಲ್ಲೋ ಹರಡುತ್ತಿದೆ. ಮೊನ್ನೆ ತಾನೇ ಕೆಲವು ಸಮುದ್ರ ಆಳದಲ್ಲಿ ಇರುವ ಓರ್ಫಿಶ್ ಹೊರಗಡೆ ಬಂದಿರುವ ಕುರಿತು ಹಲವಾರು ಜನರು ಅದರ ಕುರಿತು ಇದು ಮುಂದಿನ ದಿನಗಳಲ್ಲಿ ಸುನಾಮಿ ಬರುವ ಸಾಧ್ಯತೆ ಮತ್ತು ಪ್ರಪಂಚವು ಅತ್ಯಂತ ಅಪಾಯಕಾರಿ ವಾತಾವರಣವನ್ನು ಎದುರಿಸುತ್ತದೆ. ಮುಂದಿನ ದಿನಗಳಲ್ಲಿ ಇದರ ಸೂಚನೆ ಈ ಓವರ್ಫಿಶ್ ಕಾಣಿಸಿಕೊಂಡಿದೆ ಎಂದು. ಈ ಓವರ್ಫಿಶ್ ಕಾಣಿಸಿಕೊಂಡಾಗಲೆಲ್ಲ ಏನೋ ಒಂದು ಅಪಾಯವಾಗುತ್ತದೆ ಎಂದು ವರದಿಗಳು ಹಬ್ಬಿದವು. ಹಾಗೆ ಓವರ್ಫಿಶ್ ಆಗಲಿ, ಆ್ಯಂಗರ್ ಫಿಶ್ ಆಗಲಿ, ಹಾಗೆ ಆಸ್ಟ್ರೇಲಿಯಾದಲ್ಲಿ ಸಮುದ್ರ ದಡದಲ್ಲಿ ಹಲವಾರು ಮೀನುಗಳು ಸತ್ತಿರುವ ದೃಶ್ಯ ನೀವು ನೋಡಿದಾಗ ಇವೆಲ್ಲದಕ್ಕೂ ಕಾರಣ ಈ ಸಮುದ್ರ ಒಳಗೆ ಇರುವ ಈ ಬೃಹತ್ ಹಾವೇ ಕಾರಣ ಎಂದು ಕೆಲವರು ಹೇಳುತ್ತಿದ್ದಾರೆ. ಸೊ ಇವಾಗ ಡಿಸ್ಕಷನ್ ಏನೆಂದರೆ, ನಿಜವಾಗ್ಲೂ ಸಮುದ್ರದ ಒಳಗೆ ಅಂಥ ದೊಡ್ಡ ಹಾವು ಇದೆನಾ? ಅದು ಹೊರಗಡೆ ಬಂದರೆ ನಿಜವಾಗ್ಲೂ ಪ್ರಳಯವಾಗುತ್ತದಾ? ಭೂಮಿ ಕೊನೆಗೊಳ್ಳುತ್ತದೇನು? ಅದಕ್ಕೆ ನಿಜವಾಗಲೂ ಅಷ್ಟು ಪವರ್ಫುಲ್ ಶಕ್ತಿ ಇದೆನಾ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಿಜವಾಗಲೂ ಸಮುದ್ರದ ಒಳಗೆ ಬೃಹತ್ ಗಾತ್ರದ ಸರ್ಪ ಇದೆನಾ ಎಂದರೆ ಕೆಲವರು ಹೌದು, ನಿಜ ಇದೆ ಎನ್ನುತ್ತಾರೆ. ಅದರ ಹೆಸರೇ ಲೆವಿಯಥಾನ್. ಕೆಲವು ಶತಮಾನಗಳಿಂದ ಇಬ್ರೂ ಬೈಬಲ್ ಪುರಾಣದ ಪ್ರಕಾರ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ 2 ಸರ್ಪಗಳನ್ನು ಸೃಷ್ಟಿ ಮಾಡಿದನೆಂದು, ಆ 2 ಸರ್ಪಗಳು ಬೃಹತ್ ಗಾತ್ರದ ಸರ್ಪಗಳಾಗಿದ್ದವೆ ಎಂದು ಆ ಪುರಾಣಗಳು ಹೇಳುತ್ತವೆ. ಈ ಸರ್ಪಗಳನ್ನು ಸೃಷ್ಟಿ ಮಾಡಿದ ನಂತರ ದೇವರು ಅವುಗಳ ಬಲ ಶಕ್ತಿಯನ್ನು ನೋಡಿ ದೇವರು ಅದರಲ್ಲಿ ಒಂದು ಸರ್ಪವನ್ನು ಕೊಲ್ಲುತ್ತಾನೆ. ಏಕೆಂದರೆ ಒಂದೇ ಸರ್ಪ ಇಡೀ ಪ್ರಪಂಚವನ್ನೇ ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು. ಒಂದು ವೇಳೆ 2 ಸರ್ಪಗಳು ಭೂಮಿಯ ಮೇಲೆ ಇದ್ದರೆ ಭೂಮಿ ಸರ್ವನಾಶವಾಗುವುದು ಎಂದು ಊಹೆ ಮಾಡಿಕೊಂಡು ಆ ದೇವರು ಈ ಸರ್ಪವನ್ನು ಸಾಯಿಸುತ್ತಾನೆ ಎಂದು ಪುರಾಣದಲ್ಲಿ ಇದೆ. ಸೊ ಒಂದು ಸರ್ಪವು ಸಮುದ್ರದ ಆಳದಲ್ಲಿ ಇನ್ನೂ ಜೀವಂತವಾಗಿದೆ ಎಂದು ಪುರಾಣದಲ್ಲಿ ಇದೆ. ಈ ಸರ್ಪವು ಸಮುದ್ರದಿಂದ ಹೊರಗಡೆ ಬಂದರೆ ಭೂಮಿಯು ಸರ್ವನಾಶವಾಗುವುದು ಎಂದು ಕೆಲವರು ಹೇಳುತ್ತಾರೆ. ಅದು ಸುಮಾರು 500 ಕಿಲೋಮೀಟರ್ ಉದ್ದವಾಗಿದೆ. ಅದರ ತಲೆ ಒಂದು ದೇಶದಷ್ಟು ದೊಡ್ಡದಾಗಿದೆ. ಅದರ ಎತ್ತರ ಎಷ್ಟು ಎಂದರೆ ನೀವು ಊಹೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಫ್ರೆಂಡ್ಸ್. ಅಂದರೆ ಅದು ನಿಂತರೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವುದಿಲ್ಲ. ಅಷ್ಟು ಭಯಂಕರವಾದ ಸರ್ಪವಾಗಿದೆ. ಈ ಭಯಂಕರವಾದ ಸರ್ಪವನ್ನು ಯಾಕೆ ದೇವರು ಸೃಷ್ಟಿ ಮಾಡಿದ ಎಂದರೆ ಭೂಮಿಯ ಮೇಲೆ ಒಳ್ಳೆಯದು ಮತ್ತು ಕೆಟ್ಟದ್ದು 2 ಸಮವಾಗಿರಬೇಕೆಂದು. ದೇವರು ಈ ಬೃಹತ್ ಆಕಾರದ ಸರ್ಪವನ್ನು ಸೃಷ್ಟಿ ಮಾಡಿದ್ದಾನೆ ಎಂದು ಪುರಾಣದಲ್ಲಿದೆ. ಈ ಸರ್ಪವನ್ನು ಎದುರಿಸುವ ಶಕ್ತಿ ಇರುವ ವ್ಯಕ್ತಿಗಳು ಅಥವಾ ಮನುಷ್ಯರು ಈ ಭೂಮಿ ಮೇಲೆ ಇಲ್ಲ. ಈ ಸರ್ಪವು ಭೂಮಿಯ ಮೇಲೆ ನಾಶ ಸೃಷ್ಟಿಸುವ ವೇಳೆಗೆ ದೇವರು ಮತ್ತೆ ಬರುತ್ತಾನೆ. ಆ ಸರ್ಪವನ್ನು ತಾನೇ ಅಂತ ಮಾಡುತ್ತಾನೆ ಎಂದು. ಆಗ ಈ ಭೂಮಿಯ ಮೇಲೆ ಒಳ್ಳೆಯ ಜನರು ಮಾತ್ರ ಇರುತ್ತಾರೆ ಎಂದು ಕೆಲವು ಪುರಾಣಗಳು ಹೇಳುತ್ತವೆ. ಈ ಒಳ್ಳೆಯ ಮನುಷ್ಯರೊಂದಿಗೆ ದೇವರು ಮತ್ತೆ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾನೆ ಎಂದು ಸಹ ಈ ಪುರಾಣದಲ್ಲಿದೆ. ಆದರೆ ಈಗ ಪ್ರಸ್ತುತ ದಿನಗಳಲ್ಲಿ ನಡೆಯುತ್ತಿರುವ ಈ ಓವರ್ಫಿಶ್ ಹೊರಗಡೆ ಕಾಣಿಸಿಕೊಂಡಿದ್ದು, ಹಾಗೆ ಆಸ್ಟ್ರೇಲಿಯಾದ ದಡದಲ್ಲಿ 150ಕ್ಕೂ ಹೆಚ್ಚು ಮೀನು ಸತ್ತು ಹೋದ ದೃಶ್ಯಗಳು ಗಮನಿಸಿದಾಗ ವಿಜ್ಞಾನಿಗಳು ಏನು ಹೇಳುತ್ತಾರೆ ಎಂದರೆ, ಸಮುದ್ರದ ಒಳಗೆ ಉಷ್ಣಾಂಶ ಹೆಚ್ಚಾಗಿ ಸಮುದ್ರದ ಒಳಗೆ ಇರುವ ಜಲಚರಗಳು ಹೊರಗೆ ಬರುತ್ತಿದ್ದಾವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಕೆಲವು ಜನರು ಮಾತ್ರ ಸಮುದ್ರದ ಒಳಗೆ ಲೆವಿಯಥಾನ್ ಇದೆ, ಅದು ಬಾಯಿಯಿಂದ ಬೆಂಕಿಯನ್ನು ಬಿಡುತ್ತಿದೆ, ಅದು ಹೆಚ್ಚಾಗುತ್ತಿದ್ದಂತೆ ಸೊ ಅದರ ಕಾರಣ ಸಮುದ್ರದ ಒಳಗೆ ಉಷ್ಣಾಂಶ ಹೆಚ್ಚಾಗಿ ಸಮುದ್ರದ ಒಳಗೆ ಇರುವ ಜಲಚರಗಳು ಹೊರಗಡೆ ಬರುತ್ತಾ ಇದ್ದಾವೆ ಎಂದು ಕೆಲವರು ಪುರಾಣದ ಪ್ರಕಾರ ಹೇಳುತ್ತಿದ್ದಾರೆ.
ಹಾಗೆ ರೀಸೆಂಟಾಗಿ ಇನ್ನೊಂದು ಸುದ್ದಿಯಲ್ಲಿರುವ ಅಂಶವೇನೆಂದರೆ ದಕ್ಷಿಣ ಅಮೆರಿಕ ಮತ್ತು ಅಟ್ಲಾಂಟಿಕ್ ಮಧ್ಯೆ ಬೃಹತ್ ಆಕಾರದ ಸರ್ಪದ ಫೋಟೋ ಒಂದು ಕಾಣಿಸಿದೆ. ಇದರಿಂದ ಬಹಳ ಜನರು ಇದು ಲಿವಿಯತ್ ಬರುವ ಮುನ್ನ ಸೂಚನೆ ಎಂದು ಹೇಳುತ್ತಿದ್ದಾರೆ. ಆದರೆ ವಿಜ್ಞಾನಿಗಳು ಏನು ಹೇಳುತ್ತಿದ್ದಾರೆ ಅಂದರೆ ಇಲ್ಲಿ ಟೆಕ್ಟಾನಿಕ್ ಪ್ಲೇಟ್ ಇದೆ, ಅದು ಸ್ವಲ್ಪ ಜಾಗ ಬಿಟ್ಟಿದೆ, ಅದರಿಂದ ಅದು ಈ ಸರ್ಪ ಆಕಾರವಾಗಿ ಕಾಣುತ್ತಿದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಆದರೆ ಈ ಭೂಮಿಯ ಮೇಲೆ ವಿಜ್ಞಾನಿಗಳಿಗೂ ಅರ್ಥವಾಗದ ಅದು ಎಷ್ಟೋ ರಹಸ್ಯಗಳು ಈ ಸೃಷ್ಟಿಯಲ್ಲಿ ಅಡಗಿವೆ ಸ್ನೇಹಿತರೆ. ಈ ಲಿವಿಯತ್ ಸರ್ಪವು ನಿಜವಾಗಲೂ ಸಮುದ್ರ ಆಳದಲ್ಲಿ ಇದೆನಾ ಅಥವಾ ಅದು ಸತ್ತೇನೋ ಅಥವಾ ಸುಳ್ಳು ಎಂಬ ಅಪೋಹಗಳು ಏನು ಎಂಬುದು ಇನ್ನೂ ಖಂಡಿತವಾಗಿ ತಿಳಿದಿಲ್ಲ. ನಿಮಗೆ ಏನೆನಿಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ.